ಸಮೀಕ್ಷೆ ಇದೆ, ಅದು ಇವತ್ತು ಕ್ಯಾಬಿನೆಟ್ ನಲ್ಲಿ ಮಂಡಿಸಲಾಗಿದೆ. ಅದನ್ನ ಎಲ್ಲರೂ ಕೂಡ ಅದನ್ನ ಅಧ್ಯಯನ ಮಾಡಿ ಮುಂದಿನ ಸಭೆಯಲ್ಲಿ, ಮುಂದಿನ ಕ್ಯಾಬಿನೆಟ್ ನಲ್ಲಿ ಅದು ಚರ್ಚೆಗೆ ಬರುತ್ತೆ. ಸದ್ಯಕ್ಕೆ ಯಾರು ವಿರೋಧ ಮಾಡಿಲ್ಲ ಅದಕ್ಕೆ. ಅಲ್ಲಿ ಏನಿದೆ ಅಂತ ಗೊತ್ತೇ ಇಲ್ಲ. ಅದೇ 7-8 ಸಂಪುಟಗಳು ಇವೆ ಅದರಲ್ಲಿ. ಒಂದು ಅರ್ಧ ಗಂಟೆನಲ್ಲಿ ಹೇಗೆ ಓದಕ್ಕೆ ಸಾಧ್ಯ? ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಒಂದು ವಾರ ಟೈಮ್ ಕೊಟ್ಟಿದ್ದಾರೆ. ಎಲ್ಲಾ ಮಂತ್ರಿಗಳು ನೋಡ್ಕೊಂಡು ಬನ್ನಿ, ಮುಂದಿನ ಏನು ಕ್ಯಾಬಿನೆಟ್ ನಲ್ಲಿ ಚರ್ಚೆಗೆ ತಗೊಂಡ್ ಬರ್ತಾರೆ ಅಂತ ಹೇಳಿದ್ದಾರೆ. ಅಧ್ಯಯನಕ್ಕೆ ತಲುಪಿಸಬೇಕು ಅಂದ್ಬಿಟ್ಟು ಮಾನ್ಯ ಶಿವರಾಜ್ ತಂಗಡಗಿ ಅವರಿಗೆ ತಿಳಿಸಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು. ಬಂದ್ಮೇಲೆ ಎಲ್ಲರ ಅಭಿಪ್ರಾಯವನ್ನ ಸಂಗ್ರಹಣೆ ಮಾಡಿ ಡಿಸಿಷನ್ ತಗೋತಾರೆ. ಎಲ್ಲ ಇಡೀ ವರದಿಯನ್ನ ಮಂತ್ರಿಗಳಿಗೆ ಸಲ್ಲಿಸಿದ್ದಾರೆ. ಕಮಿಷನ್ ಆರೋಪ ಮಾಡಿದ್ದಾರೆ ಸರ್. ಮತ್ತೆ ಈಗಾಗಲೇ ಅದ್ರ ಬಗ್ಗೆ ಚರ್ಚೆ ಆಗಿದೆ. ಗುತ್ತಿಗೆದಾರ ಸಂಘದವರು ನೋಡಿ, ಅದ್ರ ಬಗ್ಗೆನೂ ಈಗಾಗಲೇ ಬೆಳಿಗ್ಗೆ ಚರ್ಚೆ ಮಾಡಿದೀನಿ. ಅಂತದ್ದೇನಾದ್ರೂ ಇದ್ರೆ ಕೊಡ್ಲಿ. ಎಲ್ಲಾ ಮಂತ್ರಿಗಳು ಕೂಡ ಹೇಳಿದ್ದಾರೆ, ಅಂತದ್ದೇನಾದ್ರೂ ಇದ್ರೆ ನಾವೇ ರಾಜೀನಾಮೆ ಕೊಡ್ತೀನಿ ಅಂದ್ಬಿಟ್ಟು ಬೋಸರಾಜು ಅವರು ಕೂಡ ಹೇಳಿದ್ದಾರೆ, ಮತ್ತೆ ಬೇರೆ ಮಂತ್ರಿಗಳು ಕೂಡ ಹೇಳಿದ್ದಾರೆ. ಇದೇನಾಗ್ತಾ ಇದೆ, ಇದು ಅವರು ಮಾಡ್ತಾ ಇರೋದು ಸರಿ ಇಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಇದೆ. ಈಗ ಕಾಂಟ್ರಾಕ್ಟ್ ತಗೋಬೇಕಾದ್ರೆ ಹಿಂದಿನ ಸರ್ಕಾರದಲ್ಲಿ ಏನೇನಾಗಿದೆ ಅಂತ ಅವರಿಗೆ ಗೊತ್ತಿದೆ. ಮತ್ತೆ ಜಸ್ಟಿಸ್ ನಾಗಮೋಹನ್ ದಾಸ್ ಏನು ವರದಿನಲ್ಲಿ ಅವರೇ ಕೊಟ್ಟಿರೋ ದಾಖಲೆಗಳು ಇವೆ ಅಲ್ಲ. ಅವ್ರು ಕೊಟ್ಟಿರೋ ದಾಖಲೆಗಳ ಮೇಲೆ ಎಲ್ಲ ನಾವು ತನಿಖೆ ಮಾಡಿ ಅದ್ರ ಮೇಲೆ ಅವರ ಶಿಫಾರಸುಗಳನ್ನ ನಾವು ಒಪ್ತಾ ಇದೀವಲ್ಲ. ಸೊ ಅದರಿಂದ ಅಂತದ್ ಏನಾದ್ರೂ ಇದ್ರೆ ಕೊಡ್ಲಿ. ಬಿಜೆಪಿ ಆರೋಪ ಏನಂತಂದ್ರೆ ನಮ್ಮೇಲೆ 40% ಆರೋಪ ಮಾಡಿ ತನಿಖೆ 40% ಎಲ್ಲ ಇವ್ರೆ ಇವತ್ತು ಬಂದಿದೆ. ಇವತ್ತು ನೋಡಿ ಜಸ್ಟಿಸ್ ನಾಗಮೋಹನ್ ದಾಸ್ ಅವ್ರ ವರದಿ ಇವತ್ತು ಬಂದಿದೆ. ನಾವ್ ಮೇಲ್ ನೋಟಕ್ಕೆ ನೋಡಿದ್ರೆ 100% ಆಗಿದೆ. ನಿಯಮಗಳನ್ನ ಗಾಳಿಗೆ ತೂರ್ಬಿಟ್ಟು ಕಾಂಟ್ರಾಕ್ಟ್ಗಳು ಕೊಟ್ಟಿದ್ದಾರೆ ಅಂದ್ಬಿಟ್ಟು ಅದರಲ್ಲೇ ಹೇಳಿರೋದು. 40% ಅಲ್ಲ 100% ಸರ್ಕಾರ ಇತ್ತು ಅಂದ್ಬಿಟ್ಟು ಅದರಲ್ಲಿ ಹೊರಗೆ ಬಂದಿದೆ ಇದು. ಈಗ ಅದಕ್ಕೇನಂತಾರೆ ಬಿಜೆಪಿ ಅವರು? ಇವತ್ತು ಅವರು ಆಡಳಿತ ಸರಿಯಾಗಿ ಕೊಟ್ಟಿರ್ಲಾರ್ದ ಕಾರಣ ತಾನೇ ಇವತ್ತು ಅವರು ವಿರೋಧ ಪಕ್ಷದಲ್ಲಿ ಇರೋದು. ಅಂತದೇನಾದ್ರೂ ನಾವಿದ್ರೆ ನಾಳೆ ನಾವು ಅನುಭವಿಸ್ತೀವಿ. ಉಪ್ಪು ತಿಂದ ಮೇಲೆ ನೀರು ಕುಡಿಲೇಬೇಕಲ್ವಾ? ಈಗಾಗಲೇ ಹಿಂದಿನ ಸರ್ಕಾರದಲ್ಲಿ ನಡೆದಂತ ಭ್ರಷ್ಟಾಚಾರ ಎಷ್ಟಿದೆ ಅಂದ್ಬಿಟ್ಟು ಕರೋನಾನಲ್ಲಿ ಗೊತ್ತಾಗಿದೆ. ಯಡಿಯೂರಪ್ಪ ಅವ್ರ ಮೇಲೆ ಕೇಸ್ ಹಾಕ್ಬೇಕು, ಶ್ರೀರಾಮುಲು ಅವ್ರ ಮೇಲೆ FIR ಮಾಡಬೇಕು ಅಂದ್ಬಿಟ್ಟು ವರದಿ ಬಂದಿಲ್ವಾ ಸರ್? ಮಾಡ್ತಾ ಇಲ್ವಾ ನಾವು? ಅಂತದೇನಾದ್ರೂ ಇದ್ರೆ ಕೊಡ್ಲಿ, ದಾಖಲೆ ತನಿಖೆ ಮಾಡ್ತಾರೆ. ಯಾರು ಉಪ್ಪು ತಿಂದಿದ್ದಾರೆ ನೀರು ಕುಡಿಲೇಬೇಕಾಗುತ್ತೆ. ಒಂದು ವರದಿ 40% ಆರೋಪದ ವಿಚಾರವಾಗಿ ಆ ತರದ್ ಯಾವುದೇ ರೀತಿಯಾದಂತಹ ಸಾಕ್ಷಿ ಇಲ್ಲ ಅನ್ನೋದು ವರದಿ ಬಂದಿದೆ. ನೋಡಿ, ಸಂಪೂರ್ಣವಾಗಿ ವರದಿ ನಾನು ನೋಡಿಲ್ಲ. ಇವತ್ತು ಮಂಡನೆ ಆಗಿದೆ. ಅದನ್ನು ಮೇಲ್ನೋಟಕ್ಕೆ ಬಹಳ ಸ್ಪಷ್ಟವಾಗಿ ಹೇಳೋದೇನಂದ್ರೆ ನಿಯಮಗಳು ಉಲ್ಲಂಘನೆ ಆಗಿದೆ. KRADLಗೆ ಕೆಲಸ ಅವ್ರು ಎಲಿಜಿಬಲ್ ಇಲ್ಲ ಅಂದ್ರೂ ಕೊಟ್ಟಿದ್ದಾರೆ. ಯಾವುದೇ ಅನುಮೋದನೆ ಇರಲಾರದೆ ಬಿಲ್ಗಳು ಪಾವತಿ ಆಗಿವೆ ಅಂತ ಕೊಟ್ಟಿದ್ರೆ ಅಂದ್ರೆ ಅದನ್ನ 40% 100% ಸರ್ಕಾರನ ಅದೆಲ್ಲ ಕೊಟ್ಟಿದ್ದಾರಲ್ಲ ಮೇಲ್ನೋಟಕ್ಕೆ. ಆ ಶಿಫಾರಸುಗಳನ್ನ ಎಲ್ಲ ನಾನು ಇವತ್ತು ನಾವು ನೋಡಿದ್ದೇವೆ. ಅದು ಆಳವಾಗಿ ಇನ್ನ ಕೂಡ ನೋಡ್ಬೇಕು. ಅದು SIT ಮಾಡ್ತಾರೋ ಅಥವಾ ಬೇರೆ ರೀತಿನಲ್ಲಿ ಅದು ಇನ್ನ ಡಿಪಾರ್ಟ್ಮೆಂಟ್ ವೈಸ್ ತನಿಖೆ ಆಗ್ಬೇಕು. ಅದನ್ನ ನಾವು ಮಾಡ್ಲಿಕ್ಕೆ ತಯಾರಿದ್ದೇವೆ. ಯಾವ್ದ್ರದ್ದು? ಇಲ್ಲ, ಕೋವಿಡ್ ಇವತ್ತು ಅದೇನ್ ಬಂದಿಲ್ಲ.